ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾ ಇದ್ದಾರ ಬಾಂಗ್ಲಾದೇಶಿಗರು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಾಂಗ್ಲಾ ಆಟೋ ಚಾಲಕರದ್ದು ಎನ್ನಲಾದಂತಹ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರಲ್ಲಿ ಅವರು ಮಾತಾಡಿರುವಂತಹ ವಿಚಾರ ಸಾಕಷ್ಟು ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಯಾವುದೇ ದಾಖಲೆಗಳು ಇಲ್ಲದೆ ಆಟೋವನ್ನ ಓಡಿಸ್ತಾ ಇದ್ದೀವಿ, ಸೆಕ್ಯೂರಿಟಿ ಕೆಲಸ ಮಾಡಿ 8 ರಿಂದ 10 ಸಾವಿರ ದುಡಿತಾ ಇದ್ದೀವಿ, ಬೆಂಗಳೂರಿಗೆ ಬನ್ನಿ ಅಂತ ಹೇಳಿ ಬಾಂಗ್ಲಾದೇಶಿಯರಿಗೆ ಆಹ್ವಾನವನ್ನು ಕೊಟ್ಟಿರುವಂತಹ ವಿಡಿಯೋ. ಮೂವರು ಚಾಲಕರ ಹೇಳಿಕೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಬೆಂಗಾಲಿ ಭಾಷೆಯಲ್ಲಿ ಮಾತಾಡಿರುವಂತಹ ಆಟೋ ಚಾಲಕರು ಸೊ ಈ ಬಾಂಗ್ಲಾದೇಶಿಯರನ್ನ ಬಂಧಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪೋಸ್ಟ್ ಅನ್ನ ಹಂಚಲಾಗ್ತಾ ಇದೆ. ಬಾಂಗ್ಲಾದೇಶಿಯರು ಬೆಂಗಳೂರಿಗೆ ಬಂದು ಈ ರೀತಿಯಾಗಿ ವಿಡಿಯೋವನ್ನ ಮಾಡಿ ಬಾಂಗ್ಲಾದೇಶಿಯರಿಗೆ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಒಂದು ವಿಡಿಯೋ ಸಾಕಷ್ಟು ಆಘಾತಕ್ಕೆ ಕಾರಣ ಆಗಿದೆ. তারে ধরি আমরা ফটো ফটো মারছি আর ওই তো হেপাড়িয়াগিরি করে সিকিউরিটি ডিউটি করে 12,000 পেমেন্ট পায় আর ও না নাইটো 9,000 টাকা আর দিনে 11,000 টাকা। আচ্ছা আচ্ছা 11,712 মতলব দিনে হাসপিং ক্লিন করে তে আমরা গাড়ি দুইয়া দিবে আর হবি পাই তারা কোনটা ভরসা হয় না ফটো লাগাইলে আছে দেখিলে ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಬಾಂಗ್ಲಾದೇಶಿಯರು ಈ ರೀತಿಯಾಗಿ ವಿಡಿಯೋವನ್ನ ಮಾಡಿ ಬಾಂಗ್ಲಾದೇಶದವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಡಿಯೋ ವೈರಲ್ ಆಗ್ತಾ ಇರೋದು. ಅಂದ್ರೆ ಇವರನ್ನ ಪತ್ತೆ ಹಚ್ಚಲಾಗಿದೆಯಾ, ಯಾರಿವರು ಅನ್ನುವಂಥ ವಿಚಾರ, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಮಧುಕರ್, ಕಳೆದ ಒಂದು ವಾರದಿಂದ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತದ್ದು. ಈ 3 ಜನ ಆಟೋ ಚಾಲಕರು ಬೆಂಗಳೂರಲ್ಲಿ ಒಂದು ಆಟೋದ ಮುಂದೆ ನಿಂತ್ಕೊಂಡು ಮಾಡಿರುವಂತಹ ಸೆಲ್ಫಿ ವಿಡಿಯೋ. ಅವರೆಲ್ಲರೂ ಕೂಡ ಬೆಂಗಾಲಿ ಭಾಷೆಯಲ್ಲಿ ಮಾತನಾಡಿಕೊಂಡು ಯಾವುದೇ ದಾಖಲಾತಿಗಳಿಲ್ಲದೆ ನಾವು ಬೆಂಗಳೂರಲ್ಲಿ ಆಟೋನ ಓಡಿಸ್ತಾ ಇದ್ದೀವಿ, ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುವಂತವ್ರು ಆರಾಮಾಗಿ 10 ರಿಂದ 16 ಸಾವಿರ ರೂಪಾಯಿಯನ್ನ ಬೆಂಗಳೂರಲ್ಲಿ ನಾವು ದುಡಿಬಹುದು, ಎಲ್ಲರೂ ಕೂಡ ಇಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವರ ಭಾಷಿಕರಿಗೆ ಒಂದು ಆಹ್ವಾನ ಕೊಡುವಂತಹ ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡಲಾಗಿದೆ. ಸದ್ಯಕ್ಕೆ ಇವರು 3 ಜನ ಕೂಡ ಬಾಂಗ್ಲಾದೇಶದವರು ಅಂತ ಹೇಳ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡ್ತಿರುವಂತದ್ದು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಇದನ್ನ ಟ್ಯಾಗ್ ಮಾಡಿದ್ದಾರೆ. ಪೊಲೀಸರು ಕೂಡ ಈ 3 ಜನರನ್ನ ವಿಚಾರ ಮಾಡುವಂತಹ ಹಂತದಲ್ಲಿದ್ದಾರೆ. ಸದ್ಯಕ್ಕೆ ಈ 3 ಜನರು ಕೂಡ ಬಾಂಗ್ಲಾದೇಶವರಾಗಿದ್ದು ಅವರ ದೇಶದಲ್ಲಿರುವಂತಹ ಜನರಿಗೆ ಇಲ್ಲಿ ಬಂದು ಯಾವುದೇ ದಾಖಲಾತಿಗಳಿಲ್ಲದೆ ಆಟೋ ಚಾಲಕನೆ ಮಾಡಬಹುದು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೂಡ ಮಾಡಬಹುದು, ಆರಾಮಾಗಿ ಪ್ರತಿ ತಿಂಗಳು 10 ರಿಂದ 13 ಸಾವಿರ ರೂಪಾಯಿ ನಾವು ದುಡಿಬಹುದು ಅಂತ ಹೇಳಿ ಆಹ್ವಾನ ಪಡಿಸುವಂತಹ ಕಾರಣಕ್ಕಾಗಿ ಮೂಲ ಬೆಂಗಳೂರಿಗಳು ಮತ್ತೆ ಭಾರತೀಯರು ಎಲ್ಲರೂ ಕೂಡ ಇದನ್ನು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿ ಈ 3 ಜನ ಕೂಡ ಬಾಂಗ್ಲಾದೇಶ ಮೂಲರಾಗಿದ್ದಾರೆ, ಇವರನ್ನ ವಶಕ್ಕೆ ಪಡೆದು ವಾಪಸ್ ಇವರಿಗೆ ಕಳಿಸಿ ಅಂತ ಹೇಳಿ ಟ್ಯಾಗ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿ ಇದುವರೂ ಕೂಡ ಬಂದಿಲ್ಲ. ಸದ್ಯಕ್ಕೆ ಇದು ಆರೋಪ ಹಂತದಲ್ಲಿ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಇದನ್ನ ಸೂಕ್ಷ್ಮವಾಗಿ ಇದನ್ನ ಪರಿಗಣಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.